ಸಸಾಲಟಿ ಗ್ರಾಮದ ಜ್ಞಾನಯೋಗಿ ಪಿಯು ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪಿಯು ಪ್ರಥಮ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಭಾನುವಾರ ಆಗಸ್ಟ್ 11 ಬೆಳಗ್ಗೆ 11 ಗಂಟೆಗೆ ಬನಹಟ್ಟಿ ಎಸ್ಟಿಸಿ ಕಾಲೇಜು ನಿವೃತ್ತ ಗ್ರಂಥಪಾಲಕ ವೈ.ಬಿ. ಕೋಡೂರು ಉದ್ಘಾಟಿಸಿ ಮಾತನಾಡಿ, ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕು. ಶಿಕ್ಷಣದೊಂದಿಗೆ ಸಂಸ್ಕೃತಿಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಪರಂಪರೆಯು ಮುಂದಿನ ಜನಾಂಗಕ್ಕೆ ನೀಡುವ ಕೊಡುಗೆಯಾಗಿದೆ ಎಂದರು. ಡಾಕ್ಟರ್ ಸುರೇಶ್ ಸಲ್ಬಣ್ಣವರ್ ಮಗಯ್ಯ ಹಿರೇಮಠ್ ಮಾತನಾಡಿ, ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಸಂಸ್ಥೆ ಪ್ರಾರಂಭಿಸಲಾಗಿದ್ದು, ಈಗ ಉತ್ತಮವಾಗಿ ಅಭಿವೃದ್ಧಿಯ ದಾರಿಯತ್ತ ಸಾಗುತ್ತಿದೆ. ವಿದ್ಯಾರ್ಥಿಗಳು ಶಿಸ್ತು, ಸಂಯಮತೆ, ಹಿರಿಯರಲ್ಲಿ ವಿಧೇಯತೆ, ವಿನಯತೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಮಾಲಿಂಗ್ ಶೇಗುನ್ಶಿ ಅಧ್ಯಕ್ಷತೆ ವಹಿಸಿದ್ರು. ಅನ್ನಪೂರ್ಣ ಕೋಡೂರು, ಸುರೇಂದ್ರ ಪಾಟೀಲ್, ರಾಜಶೇಖರ್ ಜಲ್ಪೂರ್, ಜಕಪ್ಪ ಜಲ್ಪೂರ್, ಮುತ್ತಪ್ಪ ಕಾಪ್ಶಿ, ಮಗಯ್ಯ ಹಿರೇಮಠ್, ಬಸಪ್ಪ ಬೇವನೂರು ಸೇರಿದಂತೆ ಪ್ರಾಚಾರ್ಯ, ಉಪನ್ಯಾಸಕರು ಇದ್ದರು. ಇಲ್ಲ ಅಂತಂದ್ರು ಚಿಕ್ಕವನನ್ನು ಪ್ರೀತಿಸುವಂತ ಕಾರ್ಯ ಮಾಡ್ಬೇಕು ನಾವು. ಅರ್ಥ ಆತಲ್ಲ? ಇವ್ರೇನ್ ಹೇಳ್ತಾರ ಅಂತ ಗೊತ್ತಿಲ್ಲ. ನಮಗ ಪ್ರೀತಿಸ್ತವ್ ಸಿಗಲಿಲ್ಲ ಅಂತಂದ್ರೆ ಚಿಕ್ಕವನನ್ನು ಸರಿಯಾಗಿ ಪ್ರೀತಿಸ್ತೀವಿ ಅಂದ್ರೆ ನಿಮ್ ಪ್ರೀತಿಗೆ ಬೆಲೆ ಬರ್ತದೆ. ನಿಮ್ಮ ಪ್ರೀತಿಗೆ ಬೆಲೆ ಬರ್ಬೇಕಾದ್ ನೋಡ್ರಿ. ಅದಕ್ಕೆ ಕುಂತ್ರ ಅವರಲ್ಲಿ ಪ್ರೀತಿ ಅಂದ್ಬಿಟ್ಲೇನೆ, ಪ್ರೀತಿ ಪ್ರೇಮ ಅಂದ್ಬಿಟ್ಲೆ ನಗೋದು. ನಮ್ಗೆ ಯಾವಾಗ್ಲೂ ನಗೆ ಬರ್ತತಿ. ಅದ್ರೊಳಗೆ ಏನದ ಪ್ರೀತಿಸೋದು ಅಂತಂದ್ರೇನು? ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು. ಇವತ್ತ ಈ ಕಾಲೇಜ್ ಯಾಕೆ ತಗೊಂಡ್ರಿ ನೀವು? ಆ ಕಾಲೇಜ್ ಸಿಗಲಿಲ್ಲ ಅಂತಲ್ಲ. ಇಲ್ಲಿ ನನ್ನ ಹೋದ್ರೆ ಇಲ್ಲಿ ಒಂದು